ಮಾಡಬಾರ್ದು ಸರ್ ನೀವು ನಾವು ಅಕ್ರಮ ಮಾಡಿದ್ರೆ BBMP ಬಂದು ಕೇಳ್ತಾರೆ, ನೀವು ಶೂಟ್ ಗಿಟ್ ಎಲ್ಲ ಮಾಡಂಗಿಲ್ಲ ಅಂತ ಮೈ ಮೇಲೆ ಬಿದ್ದು ಕ್ಯಾಮ್ರಾ ಕಿತ್ಕೊಳಕ್ ಗೊತ್ತಾಯ್ತಲ್ಲ. ನೋಡಿ ಇದನ್ನ ತಲೆಗೆ ಹರಳೆಣ್ಣೆ ಹಚ್ಕೊಂಡು ನೀಟಾಗಿ ಬಾಚ್ಕೊಂಡು ಮೀಸೆ ಮಾತ್ರ ಬಣ್ಣ ಹೊಡಿಸ್ಕೊಂಡು ಹಣೆ ತುಂಬಾ ಭಂಡಾರ ಹಚ್ಕೊಂಡು ಹಾರಾಡ್ತಿರೋ ಈ ಅಪ್ಪನ ಹೆಸರು ಸದಾಶಿವ. ಖರ್ಚೀಫಲ್ಲಿ ಮೂತಿ ಮುಚ್ಕೊಂಡು ಮೊಬೈಲಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಿರೋದು ಸಚಿನ್. ಇದು ಬಂದು SLV ಬಿಲ್ಡರ್ ಹತ್ರ ಮಾರ್ಕೆಟಿಂಗ್ ಮಾಡುತ್ತಂತೆ. ಈ RR ನಗರ ಲಿಮಿಟ್ಸ್ ಅಲ್ಲಿ SLV ಬಿಲ್ಡರ್ಸ್ ಅಂತ ಒಂದೈತೆ, ಅದಕ್ಕೆ ವೆಂಕಟೇಶ್ ಅಣ್ಣ ಅಂತ ಓನರು. ನಮ್ಮ ವೆಂಕಟೇಶ್ ಅಣ್ಣ 10 ಬಿಲ್ಡಿಂಗ್ ಕಟ್ಸಿ ಬಿಲ್ಡರ್ ಆಗಿದ್ದಲ್ಲ ಕಣ್ರಿ, ಕಟ್ಟಿರೋ 10 ಬಿಲ್ಡಿಂಗ್ ಇಲ್ಲಿಗಲ್ಲೇ. BBMP ರೂಲ್ಸ್ಗಳು ಕಾನೂನುಗಳು ಯಾವುದೂ ಇಲ್ಲಿ ಅಪ್ಲೈ ಆಗಲ್ಲ. ಯಾವ BBMP ಆಫೀಸರ್ ಬಂದು ಈ ಅಪ್ಪನ ಮುಂದೆ ಕೆಮ್ಮಂಗಿಲ್ಲ, ಕ್ಯಾಕರ್ಸಂಗಿಲ್ಲ. ಎಲ್ಲರೂ ಮನೇಲಿ ನಾಯಿಗಳನ್ನ ಸಾಕೊಂಡಿದ್ರೆ ನಮ್ಮ ವೆಂಕಟೇಶ್ ಅಣ್ಣ BBMP ನಲ್ಲಿರೋ ಒಂದಷ್ಟು AEಗಳನ್ನ ನಾಯಿಗಳ ತರ ಸಾಕೊಂಡೈತಂತೆ. ಎಲ್ಲರೂ ಸಣ್ಣ ಪುಟ್ಟ ವೈಲೇಷನ್ ಮಾಡಿ ಬಿಲ್ಡಿಂಗ್ ಕಟ್ಕೊಂಡು ಅಕ್ರಮ ಸಕ್ರಮ ಅಂತ ಮಾಡ್ಕೊಂಡು ಫೈನ್ ಕಟ್ತಾರೆ. ನಮ್ಮ ವೆಂಕಟೇಶ್ ಅಣ್ಣ ಮಾಡೋ ವೈಲೇಷನ್ಗಳನ್ನ ಸಕ್ರಮ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಏನಿದ್ರು ಡೈರೆಕ್ಟ್ ಡೆಮಾಲಿಷನ್ ಆರ್ಡ್ರು. ಅಡ್ಡಾದಿಡ್ಡಿ ಕಟ್ಟಿರೋ ಬಿಲ್ಡಿಂಗು ಹೊಡೆದಾಗ್ತೀನಿ ಅಂತ ನೋಟಿಸ್ ಕೊಟ್ಟರು, ಡೋಂಟ್ ಕೇರ್. ಮುಂದೆ ಏನು ಮಾಡಬೇಕು ಅಂತ ಐಡಿಯಾ ಕೊಡೋದಕ್ಕೆ BBMP ನಲ್ಲಿ ಬೇಕಾದಷ್ಟು ಜನ ಆಫೀಸರ್ಗಳಿದ್ದಾರೆ. ಕೋರ್ಟ್ಗೆ ಹೋಗಿ ಒಂದು ಸ್ಟೇ ತಗೊಂಡು ಬಂದು ಹಿಡ್ಕೊಳ್ಳಿ ಅಂತಾರೆ. ಯಾರು ಬಂದು ಕೇಳಿದ್ರು ಇದನ್ನೇ ತೋರಿಸಿ ಅಂತ ಹೇಳ್ಕೊಡ್ತಾರೆ. ನಮ್ಮ ವೆಂಕಟೇಶ್ ಅಣ್ಣನ ಬೋಗ್ಸೋದಕ್ಕೆ ಆಯ್ತದ? ನಮ್ಮ BBMP ಅವ್ರು ಏನಿದ್ರು ಬೀದಿನಲ್ಲಿ ಸೊಪ್ಪು ಸದೆ ಮಾರೋರ ಮೇಲೆ ಬುಲ್ಡೋಸರ್ ಹರಿಸಿ ಪೌರುಷ ತೋರಿಸ್ಬೋದು ನೋಡ್ರಿ. ನಮ್ಮ ವೆಂಕಟೇಶ್ ಅಣ್ಣ ಕಟ್ಸೋ ಬಿಲ್ಡಿಂಗ್ ಕಡೆ ಬುಲ್ಡೋಸರ್ ಎತ್ಕೊಂಡು ಬರೋ ಮೀಟ್ರು ಯಾರಿಗೈತೆ? ಅಂತ ಆಫೀಸರ್ ಇನ್ನೂ ಹುಟ್ಟೆ ಎಲ್ಲ ಬಿಡಿ. ಅದಕ್ಕೆಲ್ಲ ಗಟ್ಸಿರೋ ಗುಂಡಿ ಇರಬೇಕು, ಬರೋ ಸಂಬಳದಲ್ಲೇ ಅನ್ನ ತಿಂತೀನಿ ಅನ್ನೋ ನಿಯತ್ತಿರಬೇಕು. ಹೊಟ್ಟೆ ತುಂಬ ಬಿಲ್ಡರ್ ಕೊಡ್ಸೋ ಬಿರಿಯಾನಿ ತಿಂದು ಜೇಬ್ ತುಂಬ ನೋಟ್ ತುಂಬಿಸ್ಕೊಂಡು ಹೋಗೋರ್ಗೂ ಇಲ್ಲಿ ಆಗುತ್ತಾ ಇದೆಲ್ಲ? ಉಪ್ಪು ತಿಂದವ್ರಿಗೆ ಋಣ ಇರಲ್ವಾ? ನೋಡಿ ನಮ್ಮ ವೆಂಕಟೇಶ್ ಅಣ್ಣ ಕಟ್ಸಿರೋ ಬಿಲ್ಡಿಂಗ್ಗಳನ್ನ 2 ಫ್ಲೋರಿಗೆ ಪರ್ಮಿಷನ್ ತೊಗೊಂಡಿರೋದು, 4 ಫ್ಲೋರ್ ಕೊಡ್ಸಿಲ್ವಾ? ಕೇಳಿ ಬಂದು ಯಾರಾದ್ರು. ಇದು ನೋಡಿ 3 ಫ್ಲೋರಿಗೆ ಪರ್ಮಿಷನ್ ತೊಗೊಂಡಿರೋದು, 5 ಫ್ಲೋರ್ ಕಟ್ಟಿಲ್ವಾ? ಮಾತಾಡಲಿ ಯಾರಾದರೂ ಬಂದು. ಯಾರಿಗೂ ಅಂತ ಮೀಟ್ರ್ ಇಲ್ಲ ಕಣ್ರಿ. ಎಲ್ಲ ಸಿಟ್ಟಿಂಗ್ಸ್ ಇರುತ್ತೆ. ಹೆಂಗೆ ಬೇಕೋ ಹಂಗೆ ಬಿಲ್ಡಿಂಗ್ ಕಟ್ಸಿ ಯಾರೋ ಆಮ್ಯಾಕ್ರು ಹುಡುಕಿ ತಲೆ ಸೋರಿ ಮಾರೋದು ಅಷ್ಟು ಈಸಿ ಅಂದ್ಕೊಂಡ್ಬಿಟ್ರ. ಅದಕ್ಕೆ ನೆಕ್ಸ್ಟ್ ಲೆವೆಲ್ ನಾಜುಕಾಗಿರ್ಬೇಕು. ನಾಲಿಗೆಗೆ ಬೆಣ್ಣೆ ಸವರ್ಕೊಂಡು ಮಾತಾಡಬೇಕು, ದೊಂಬೂಸ್ಬೇಕು, ಸೇಲ್ ಮಾಡಿ ಕೈ ತೊಳ್ಕೊಂಡು ಹೋಗ್ತಾ ಇರಬೇಕು. ಆಮೇಲೆ ಅವ್ರ ಹಣೆ ಬಾರ, ಅದು ನಾವೇನು ಮಾಡೋಕ್ಕಾಗಲ್ಲ. ಈ ವಿಚಾರದಲ್ಲಿ ನಮ್ಮ ವೆಂಕಟೇಶ್ ಅಣ್ಣಂದು PhD ಎಂಥವ್ರು ಬೇಕಾದ್ರೂ ನಂಬಿಸ್ಕೊಡುತ್ತೆ. ಇದ್ರ ಮಧ್ಯದಲ್ಲಿ ಯಾರು ಕಡ್ಡಿ ಅಲ್ಲಾಡಿಸ್ಬಾರ್ದು ಅಷ್ಟೇ. ನಮ್ಮ RR ನಗರದಲ್ಲಿ BBMP ಜಾಯಿಂಟ್ ಕಮಿಷನರ್ ಇದಾರಲ್ಲ, ಆರತಿ ಮೇಡಮ್, ಅವ್ರಿಗೆ ಯಾರ್ಯಾರೋ ಕಾಲ್ ಮಾಡ್ಬಿಟ್ಟು ಕಂಪ್ಲೇಂಟ್ ಹೇಳ್ತಾರಂತೆ. ಆ ಮೇಡಮ್ ಬಿಡಿ ಇವನ್ನೆಲ್ಲ ಕಿವಿಗೂ ಹಾಕೊಳ್ಳಲ್ಲ. ಡೀಟೇಲ್ಸ್ ಕೊಡಿ ಚೆಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಪ್ಪೆ ಸರ್ ಸುಮ್ಮನಾಗ್ಬಿಡುತ್ತೆ. ಆಕ್ಷನ್ ತಗೋಬೇಕು ಅಂತಂದ್ರೆ ಅವ್ರ ಹತ್ರ ಡೀಟೇಲ್ಸ್ ಇರಲ್ವಾ ಹೇಳಿ? AEಗಳು AWಗಳು ಇರೋದೇನು ಕತೆ ಕಾಯಕ? ಯಾವಾಗಲೂ ಫೀಲ್ಡಲ್ಲಿ ಇರ್ತಾರಪ್ಪ, ಅವ್ರಿಗೆ ಇದೆಲ್ಲ ಗೊತ್ತಿರಲ್ವಾ? ಎಲ್ಲ ಗೊತ್ತಿರುತ್ತೆ. ಕೊಡ್ಬೇಕಾದ ಟೈಮಿಗೆ ಕೊಟ್ರೆ ಇರ್ಬೇಕಾದಂಗೆ ಇರ್ತಾರೆ. ನೋಡಿ ನಮ್ಮ AW ನಟರಾಜಣ್ಣ ಇಲ್ವಾ, 100 ಜನ ಹೋಗಿ 1000 ಕಂಪ್ಲೇಂಟ್ ಹೇಳಪ್ಪ, ತಲೆನೇ ಕೆಡಿಸ್ಕೊಳಲ್ಲ. ನಮ್ಮ ವೆಂಕಟೇಶ್ ಅಣ್ಣ ಥರದ ಬಿಲ್ಡರ್ಗಳು ಬೆನ್ನಿಗೆ ನಿಂತ್ಕೊಂಡೆ ಬದುಕು ಕಟ್ಕೊಂಡಿರೋ ಅಪರೂಪ ಜೀವ ಈ ನಟರಾಜು. ಚಿತ್ರಾನ್ನ ತಿನ್ನೋದಕ್ಕೆ ಸರ್ಕಾರ ಸಂಬಳ ಕೊಡುತ್ತೆ ಅಂತ ಬಿರಿಯಾನಿ ಕೊಡಿಸೋ ಬಿಲ್ಡರ್ಗಳನ್ನ ಬಿಟ್ಕೊಡಕ್ಕಾಗತ್ತಾ ಹೇಳಿ? ಇದೆಲ್ಲ ಋಣಾನುಬಂಧ ಕೊಂಡ್ರಿ. ನೋಡಿ ನಮ್ಮ ವೆಂಕಟೇಶ್ ಅಣ್ಣನ ಮೇಲೆ ಕಂತೆ ಕೇಸ್ಗಳಿದಾವಪ್ಪ. ಹಂಗಂತ ಸುಮ್ಮನೆ ಮನೇಲಿ ಕೂತ್ಕೊಳಕ್ಕಾಗತ್ತಾ? ವ್ಯಾಪಾರ ಅಂದಮೇಲೆ ಪರದ್ರೋಹ ಇದ್ದಿದ್ದೆ. ಮೊನ್ನೆ ಅದು ಯಾರೋ ಲೇಡಿ ನನ್ನ ಜೀವಕ್ಕೆ ಆಪತ್ತು ಬಂದ್ಬಿಟ್ಟೈತೆ, ಬಿಲ್ಡರ್ ಕಡೆಯವರು ರೋಡಿಸಮ್ ಮಾಡ್ತವ್ರೆ, ಪೊಲೀಸರು ಕೂಡ ನಮಗೆ ಸಪೋರ್ಟ್ ಮಾಡ್ತಿಲ್ಲ, ನಂಗೆ ಏನಾದರೂ ಆದರೆ ವೆಂಕಟೇಶ್ ಅನ್ನೋರೇ ಕಾರಣ ಅಂತ ವಿಡಿಯೋ ಮಾಡಿಬಿಟ್ಟಿತ್ತಪ್ಪ. ಅದು ವೈರಲ್ ಆಗಿದ್ದೆ. ಏನಾಯ್ತು? ಹಂಗೆಲ್ಲ ನಮ್ಮ ಕೆಂಗೇರಿ ಪೊಲೀಸರು ಕೂಡ ಏಕಾಏಕಿ ಬಂದು ವೆಂಕಟೇಶ್ ಅಣ್ಣ ಮುಟ್ಟಲ್ಲ ಕಣ್ರಿ. ಆ ಲೇಡಿ ದುಡ್ಡು ಕೊಟ್ಟಿದ್ರು, ಈ ವೆಂಕಟೇಶ್ ಅಣ್ಣ ಫ್ಲಾಟು ರಿಜಿಸ್ಟರ್ ಮಾಡಿಕೊಟ್ಟಿತ್ತು. ಇವಾಗ ಕೊಡಲ್ಲ ಅನ್ನತ್ತೆ, ಏನ್ ಕಿತ್ಕೊಳಕ್ಕಾಗುತ್ತೆ? ಬೇಕಾದ್ರೆ ಕೋರ್ಟ್ಗೆ ಹೋಗಿ ಆರ್ಡರ್ ಮಾಡಿಸ್ಕೊಂಡು ಬರ್ಲಿ, ಯಾರು ಬೇಡ ಅಂತಾರೆ? ಈ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇದೆಲ್ಲ ಇದ್ದಿದ್ದೇ ಕಣ್ರಿ. JD ಅಂತ ಮಾಡಿಸ್ಕೊಂಡು ಲ್ಯಾಂಡ್ ಓನರ್ ಶೇರ್ ಕೊಡೋದಂಗೆ ಮಾರ್ಕೊಂಡ್ರೆ ಏನ್ ಮಾಡೋಕ್ಕಾಗುತ್ತೆ? ನ್ಯಾಯ ಬೇಕು ಅಂದ್ರೆ ಕೋರ್ಟ್ ಇದೆ, ಹೋಗ್ಲಿ, ಯಾರು ಬೇಡ ಅಂತಾರೆ? ನಮ್ಮ ವೆಂಕಟೇಶ್ ಅಣ್ಣನ ವ್ಯವಹಾರ ಹಿಂಗೇನಪ್ಪ, ಬೇಕಾದವ್ರು ಬರ್ಬೋದು, ಬೇಡ ಅನ್ನೋರು ಕೋರ್ಟ್ಗೆ ಹೋಗ್ಬೋದು.